ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ವ್ಲಾಗ್ಸ್ ಕನ್ನಡ. ಸೊ ಈ ವಿವಿಂದ ನಾನು ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ನಾವು ಸನ್ರೈಸ್ ನೋಡೋಣ ಅಂದ್ಬಿಟ್ಟು ಬಂದ್ವಿ, ಬಟ್ ಇಲ್ಲಿ ಸನ್ರೈಸ್ ಆಗಲೇ ಇಲ್ಲ ಗೈಸ್. ಡಿಸಪಾಯಿಂಟೆಡ್. ಬಟ್ ವ್ಯೂ ತುಂಬ ಚೆನ್ನಾಗಿದೆ, ಆಟ ಆಡ್ಕೊಂಡು ಹೋಗೋಣ ಅಂತ ನಾವು ಬಂದಿದ್ದೀವಿ. ಏನೂ ರೆಡಿ ಆಗಿಲ್ಲ, ಹಿಂಗಿದ್ದೀವಿ. ಎದ್ದೆ ಬಂದ್ಬಿಟ್ಟಿದ್ದೀವಿ, ಎದ್ಬಿಟ್ಟು ಹಂಗೆ ಬಂದ್ಬಿಟ್ವಿ ನೋಡೋಣ ಸನ್ರೈಸ್ ಅಂತ. 5 ಗಂಟೆಗೆ ಎದ್ದು 5:15 ಇಲ್ಲಿದ್ವಿ ಗೈಸ್. ಈಗ 6 ಗಂಟೆ ಆಯಿತು, ಸನ್ರೈಸ್ ಇಲ್ಲ. ಸೊ ಆಟ ಆಡ್ಕೊಂಡು ಇವಾಗ ಸ್ಕೂಲ್ ವೇವ್ಸ್ ಜೊತೆ ಹೋಗ್ಬೇಕಷ್ಟೆ. ಸಿಕ್ಕಾಪಟ್ಟೆ ನೀರಿದೆ, ಸೊ ಹುಷಾರಾಗಿ ನೋಡ್ಕೊಂಡು ಆಡಬೇಕು. ಸೊ ಇದಾಗುತ್ತೆ ಬ್ಲಾಗ್ ಪಾಂಡಿಚೇರಿ ಡೇ 2ದು. ಲೆಟ್ ಸ್ಟಾರ್ಟ್. ಹೇಳು, ಸನ್ರೈಸ್ ಯಾಕೆ ಆಗಲಿಲ್ಲ? ಅಲೆ ಬರ್ತಾಯಿದ್ದು ಜೋರ, ಸೌಂಡ್ ಕೇಳಲ್ಲ, ಜೋರ ಮಾತಾಡು. ಆಯ್ತಾಯ್ತಾ ಸನ್ರೈಸು? ಸನ್ರೈಸ್ ಆಯ್ತಾಯ್ತಾ? ಆಗೋಗೈತೆ. ಇವಾಗ ನೋಡಕ್ಕೆ ಹೋಗ್ತಾ ಇದ್ದ ಸ್ವಲ್ಪ ಕಾಣಿಸ್ತೈತೆ, ಮತ್ತೆ ಮುಚ್ಚೋಯ್ತು ನೋಡಲ್ಲಿ. ಗೈಸ್, ಸನ್ರೈಸ್ ನಮಗೆ ಕಾಣಿಸ್ಲಿಲ್ಲ, ಆದ್ರೂ ಅದಕ್ಕೆ ನೀರಲ್ಲಿ ಆಟ ಆಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಅಲೆ ಜಾಸ್ತಿ ಆಯಿತು. ನಾವು 5 ಗಂಟೆಲಿ ಬಂದಾಗ ಇಷ್ಟು ಅಲೆ ಇರಲಿಲ್ಲ ಗೈಸ್, ಇಷ್ಟು ಅಲೆ ಇರಲಿಲ್ಲ. ಈಗ ನೋಡಿ ಇಳಿಯೋಕ್ಕೆ ಭಯ ಆಯ್ತೈತೆ. ನೀರಿಗೆ ಏನಾರು ಆಟ ಆಡಬೇಕು, ಇಳಿಬೇಕು ಅಂದ್ರೇ ಭಯ ಆಯ್ತೈತೆ. ಅಷ್ಟು ದೊಡ್ಡ ಅಲೆ ನೋಡಿ, ಭಯ ಆಗುತ್ತೆ ಮಾತ್ರ. ಸಿಕ್ಕಾಪಟ್ಟೆ ದೊಡ್ಡ ಅಲೆಗಳು. ಫಸ್ಟು ಗೈಸ್ ನಾವು ಸನ್ರೈಸ್ ನೋಡೋಣ ಅಂತ ಬಂದಿದ್ದು ಸೆರೆನಿಟಿ ಬೀಚ್. ನೋಡಿ, ಸಂಧ್ಯಾಗ ಏನೋ ಸಿಕ್ಕಿದೆ. ಎಷ್ಟು ಚೆನ್ನಾಗಿತ್ತು ನೋಡಿ ಕಲರು. ಓಪನ್ ಆಗಿಲ್ಲ ಅದು, ಬಿಚ್ಚು ನೋಡೋಣ ಏನು. ಅಮ್ಮ, ಹೌದಾ? ಬಿಚ್ಚೋದು ಬೇಡವಾ? ಓಪನ್ ಆಗೈತಾ ಅದು? ಅಲ್ಲಿ ನೋಡೋದು ಓಪನ್ ಆಗಿಲ್ಲ. ಅಲ್ಲಿ ಕಳ್ಳಿ ಕಿತ್ಕೊಂಡು ಓಡ್ತಾವಳೆ. ಇಲ್ಲಿ ಬಂದು ಓಪನ್ ಮಾಡು. ಓಪನ್ ಮಾಡಿದ್ರೆ ಕ್ಯಾಮ್ರಾ ಮುಂದೆ ಹುಷಾರು ಕಂಡ್ರೆ. ಇವ್ರು ಏನು ಹಿಂಗ ಆಡ್ತಾರ ನೋಡು. ಕಪ್ಪ ಚಿಪ್ ಹಿಡ್ಕೊಂಡು ನಾವ್ ಹಿಂಗ ಆಡ್ತಾ ಇದೀವಿ. ವಾವ್, ಎರಡು ಹಂಗೆ ಸಿಕ್ಕೈತೆ ಒಳಗೆ. ಓಪನ್ ಮಾಡಿ, ನಾನು ಓಪನ್ ಮಾಡ್ತೀನಿ. ಫಸ್ಟ್ ಓಪನ್ ಮಾಡು. ಹುಳ ಸಿಕ್ಬಿಡ್ಬೇಕು, ಅದೇ ಇರತ್ತೆ ಅದ್ರೊಳಗೆ. ಕೈಯಲ್ಲಿ ಓಪನ್ ಆಗಲ್ಲ, ಅಷ್ಟು ಈಸಿ ಅದು. ಓಪನ್ ಆಯ್ತಾ ಇಲ್ಲ? ಫುಲ್ ಕಾನ್ಫಿಡೆನ್ಸ್ ಎಲ್ಲ ಓಪನ್ ಮಾಡಿದ್ಲು. ಓಪನ್ ಮಾಡಕ್ಕೆ ಆಗಲ್ಲ ಬಿಡು. ಈ ಕ್ಯಾಮ್ರಾ ಹಂಗೆ ಐತ್ ನೋಡು. ಸೀರಿಯಸ್ ಆಗಿ ಏನೋ ಐತೆ ಒಳಗಡೆ. ಎಲ್ಲಿ ಏನೋ ಇಲ್ಲ ಅಷ್ಟೇ. ಓಪನ್ ಮಾಡ್ತೇವೆ ನೋಡು. ಓಪನ್ பண்ணு ಸಂಧ್ಯಾ. ಏನೋ ಇದೆ ಗೈಸ್ ಅದ್ರೊಳಗೆ. ಮಾಡ್ತೀಯಾ? ಮಾಡ್ಬಿಡು. ಏನಾಗಲ್ಲ, ಏನು ಇಲ್ಲ ಬ್ರೋ, ಸಾರಿ. ಅದು ತಿಂತಾರೆ. ಇಲ್ಲಿ ನೋಡಿ ಗೈಸ್, ಏನೋ ಇದೆ. ಏನು ಹಿಂಗೈತೆ ಒಳಗಡೆ? ಪಾಚಿ ಕುಚ್ತಾ? ಇಲ್ಲ ಸ್ನೈಲ್ ಇರುತ್ತಂತೆ ಗೈಸ್. ಸನ್ ಕಾಣಿಸ್ತಾ ಇದೆ ನೋಡಿ. ಎಷ್ಟು ವ್ಯೂ, ಒಳ್ಳೆ ವ್ಯೂ ಮಾತ್ರ ನಮಗೆ ಸೆರೆನಿಟಿ ಬೀಚಲ್ಲಿ. ಸಖತ್ ಮಾತ್ರ. ನಾವೀಗ ಡೇ 2 ವ್ಲಾಗಲ್ಲಿ ಔಟ್ಫಿಟ್ ಚೆಕ್. ಹಾಯ್ ಮನು. ಹಾಯ್. ಅವರೆಲ್ಲ ಅಲ್ಲಿ ಹೋಗ್ಬಿಟ್ಟಾರಲ್ಲ ಮನು, ಔಟ್ಫಿಟ್ ಚೆಕ್ ಮಾಡೋಣ ಅಂದರೆ. ಏ ಗರ್ಲ್ಸ್, ತಿರ್ಗಂಗಿಲ್ಲ. ಔಟ್ಫಿಟ್ ಚೆಕ್ ನೋಡಿ, ನಮ್ಮ ಹುಡುಗಿರೋ ಔಟ್ಫಿಟ್ ಚೆಕ್. 3 ಅದೇ ಸಲ ತೋರಿಸ್ತಾ ಇದ್ದೀನಿ. ಕ್ಯೂಟ್. ಹಾಂ, ರೆಡಿ, ಔಟ್ಫಿಟ್ ಚೆಕ್. ಸೊ ಇವಾಗ ಬ್ರೆಡ್ ಆ್ಯಂಡ್ ಚಾಕ್ಲೇಟ್ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಟಿಫನ್ ಮಾಡೋಕ್ಕೆ, ಸ್ಪೆಷಲಾಗಿ ಇಂಗ್ಲೀಷ್ ಟಿಫನ್ ಥರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ತೇಜಸ್ ಗೌಡ ಅವರ ಔಟ್ಫಿಟ್ ಚೆಕ್. ನಾನು ಸೋಫಿ ಅವ್ರು ತೋರಿಸ್ತೀನಿ. ಹಾಯ್. ಔಟ್ಫಿಟ್ ಚೆಕ್ ನೋಡಿ,
ಇವತ್ತು ಸೆಕೆಂಡ್ ಅವ್ರದ್ದು ಹಿಂಗಿದೆ ಕಾಸ್ಟ್ಯೂಮ್. ರೋಹನ್ ಅವ್ರು ಬರ್ತಾರೆ, ಕಾರ್ ನಿಲ್ಲಿಸ್ತಾ ಇದ್ದಾರೆ. ಎಸ್, ಇದು ರೋಹನ್ ಅವರ ಔಟ್ಫಿಟ್. ಎಲ್ಲರೂ ಯೋ ಯೋ ಮಾಡಿ. ಓಕೆ, ಏನಕ್ಕೆ ಅಲ್ಲಿ ಹೋಗ್ತಾರದು? ಇಂಗ್ಲೀಷ್ ಟಿಫನ್ಗೆ. ಅಲ್ಲಿ ಇಲ್ಲಿ ತುಂಬ ಬೇಕ್ರಿ ಬ್ರೇಕ್ಫಾಸ್ಟ್ ಫೇಮಸ್. ಸೊ ಅಲ್ಲೆಲ್ಲ ಟ್ರೈ ಮಾಡೋಣ ಅಂತ. ಫ್ರೆಂಚ್ ಬ್ರೇಕ್ಫಾಸ್ಟ್ ಎಲ್ಲ ಫೇಮಸ್, ಸೊ ಅದಕ್ಕೆ ಟ್ರೈ ಮಾಡೋಣ. ಸೊ ನಾವು ಈಗ ಬ್ರೆಡ್ ಆ್ಯಂಡ್ ಚಾಕ್ಲೇಟ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಇನ್ ನೋಡೋಣ ಹೆಂಗಿದೆ ರೆಸ್ಟೋರೆಂಟಲ್ಲಿ ಫುಡ್ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ. ಲೆಟ್ಸ್ ಗೋ. ಚೆನ್ನಾಗಿದೆ. ಏನದು? ಚಾಕ್ಲೇಟ್ ಕ್ರೋಸಾಂಟ್. ಓಕೆ, ಅದು ಬಂದಿದೆ ಗೈಸ್. ಕಟ್ ಮಾಡಿಬಿಟ್ವಿ. ತಡೀನಿ, ಆ ಟೇಬಲಲ್ಲಿ ತೋರಿಸ್ತೀನಿ. ಹಾಂ, ಇದೆ ನೋಡಿ. ಆ ಟೇಬಲ್ ಕಟ್ ಇಲ್ಲ, ಈ ಟೇಬಲ್ ಕಟ್ ಆಗಿದೆ ಅಷ್ಟೇ. ದಿಸ್ ಇಸ್ ಬನಾನಾ ರಾಮ ಆ್ಯಂಡ್ ದಿಸ್ ಇಸ್ ಚಾಕ್ಲೇಟ್ ಬೌಲ್. ಚಾಕ್ಲೇಟ್ ಬೌಲ್ ಲುಕ್ಸ್ ಲೈಕ್ಸ್ ದಿಸ್. ಲೆಟ್ಸ್ ಟ್ರೈ, ನೋಡೋಣ ಹೆಂಗಿದೆ. ಅದಿರಲಿ, ನೀವು ಹನಿ ಆ್ಯಡ್ ಮಾಡ್ತಿರೋದಲ್ಲ? ಯು ಕ್ಯಾನ್ ಕೀಪ್ ಯು ಕ್ಯಾನ್. How is it? Chocolate bowl. ಚೆನ್ನಾಗಿದೆ. ನಾವು ಟ್ರೈ ಮಾಡೋಣ ಗೈಸ್. ಹೆಂಗಿದೆ ಭಾವನ ಪ್ಯಾರಡೈಸ್ ಬೀಚು? ಸೂಪರ್ ಅಲ್ಲ? ಸೊ ಗೈಸ್, ನಾವು ಈಗ ಪ್ಯಾರಡೈಸ್ ಬೀಚಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಸಿಟಿಯಿಂದ 11 ಕಿಲೋಮೀಟರ್ಸ್ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಚೆನ್ನಾಗಿದೆ ಬೀಚ್. ನಮಗೆ ತುಂಬ ಇಷ್ಟ ಆಯಿತು ಇದುವರೆಗೂ ನೋಡಿದ ಬೀಚಲ್ಲಿ. ತುಂಬ ಚೆನ್ನಾಗಿದೆ, ದೊಡ್ಡದು ಪ್ಯಾರಡೈಸ್ ಬೀಚ್. ನಾವು ಬೆಳಗ್ಗೆ ಒಂದು ಬೀಚ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ ಈಗ ಇದು 2ನೇ ಪ್ಲೇಸು ಪ್ಯಾರಡೈಸ್ ಬೀಚಿಗೆ ಬಂದಿದ್ದೀವಿ. ಸಿಟಿಯಿಂದ 11 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೋಡೋಣ ಏನೇನು ಮಾಡ್ತೀವಿ ಅಂತ. ಇಲ್ಲಿ ತುಂಬ ರೀಲ್ಸ್ ಅದೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಲೆಟ್ಸಿ ಏನೇನು ಮಾಡಬಹುದು ಅಂತ. ರಿಸ್ಟ್ರಿಕ್ಸ್ ಇದೆ ಗೈಸ್. ಏನು ಬೋರ್ಡ್ ಇದೆ ಆ ಕಡೆಯಿಂದ ಅಲ್ಲಿ ಹೋಗೋ ಆಗಿಲ್ಲ. ಅಂಡ್ ಆಲ್ಸೋ ಅಲ್ಲೊಂದು ರೆಡ್ ಬೋರ್ಡ್ ಇದೆ, ಆ ಕಡೆ ಹೋಗಂಗಿಲ್ಲ, ಡೇಂಜರ್ ಝೋನ್. ಇಲ್ಲಿ ನೋಡಿ, ಮಣ್ಣೊಳಗೆ ಹಾಕೊಂಡು ಮುಗಿಸ್ಬಿಟ್ಟು ಹಿಂದೆಗಡೆ ನೋಡ್ಬೇಕು ಗೈಸ್. ಇಲ್ಲಿ ನೋಡಿ, ಏನು ಗೊತ್ತಾಗ್ತಾ ಇದೆ ನಾನಂತ ಹೇಳಲ್ಲ, ಗೊತ್ತಾದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಗೈಸ್. ಕ್ರೇಜಿ ಆಗಿದೆ. ವರ್ಷ ಏನು ಅನಿಸ್ತಾ ಇದೆ ನಿನ್ಗೆ ಈ ಕಡೆ ನೋಡಿದ್ರೆ? ಕಲಾವಿದ ನಿಂಗೇನು ಅನಿಸ್ತೈತೆ? ಕ್ರೇಜಿ ಅಲ್ವಾ? ನೋಡಿ ಗೈಸ್, ಇವ್ರದ್ದು ಹೆಂಗ ಆಡ್ತಾವ್ರು ನೋಡಿ. ಕ್ರೇಜಿ ಗ್ಯಾಂಗ್. ಅವರು ನಾವು ಮಾಡಿದ್ವಲ್ಲ ಆ ವಿಡಿಯೋ ಮಾಡ್ತವ್ರೆ ಗೈಸ್. ಇವರು ಕ್ರೇಜಿ ಆಗಿದೆ ಮಾತ್ರ ಗ್ಯಾಂಗ್. ಗೈಸ್, ಮಧ್ಯಾಹ್ನ ನಾವು ಊಟ ಮಾಡಿದ ಹೋಟೆಲ್ ಇದು. ಈಗ ಊಟ ಮಾಡಿ ಮುಗಿಸಿ ಹೊರಡ್ತಾ ಇದ್ದೀವಿ. ಐ ಥಿಂಕ್ ಇದು ಸಿಟಿಯಿಂದ 11 ಕಿಲೋಮೀಟರ್ಸ್ ಇದೆ ಒಳಗಡೆ ಬಂದರೆ. ಮಾರ್ಕೆಟ್ ಎಲ್ಲ ಇದೆ ನೋಡಿ, ಇಲ್ಲಿ ವೆಜಿಟೇಬಲ್ಸ್ ಮಾರ್ಕೆಟ್ ದೊಡ್ಡದಾಗಿ. ಇಲ್ಲೊಂದು ಇಲ್ಲಿ ಕಾಣಿಸ್ತಾ ಇದೆಯಾ ಹೋಟೆಲ್ಲು? ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಹೋಟೆಲ್ಗೆ ಅಂತ ಬರೋಕ್ಕೆ ಹೋದ್ವಿ, ಅಲ್ಲೆಲ್ಲ ಆಲ್ರೆಡಿ ಖಾಲಿ. ನಾವು ಬಂದಾಗಲೇ 3:30. ಸೊ ಅದಕ್ಕೆ ಈ ರೋಡಲ್ಲೇ ಈ ಹೋಟೆಲಲ್ಲಿ ತಿಂದೆ. ಆ್ಯಕ್ಚುಲಿ ಚಿಕ್ಕ ಹೋಟೆಲ್ಲು, ಬಟ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು, ಸಖತ್ತಾಗಿತ್ತು. ಅದು ಫೇಮಸ್ ಅಂತ ಗೊತ್ತಿದ್ದೆ ನಾವು ಬಂದಿದ್ದು. ನೀವು ಒಂದ್ಸಲಿ ಬಂದಾಗ ಊಟ ಇಲ್ಲಿ ಮಧ್ಯಾಹ್ನ ಇಲ್ಲ ನೈಟ್ ಟ್ರೈ ಮಾಡಿ, ನೈಟು ಚೆನ್ನಾಗಿರುತ್ತೆ. ಸೊ ಗೈಸ್, ಈಗ ನಾವು ಬಂದ್ವಿ ರೂಬಿ ಬೀಚ್ಗೆ. ಸೊ ಸ್ವಲ್ಪ ಮಣ್ಣಿಗೆ ಹತ್ತಿಸ್ಬಿಟ್ಟಿದ್ದೀವಿ, ಆ ಮಣ್ಣೊಳಗೆ ನಿಲ್ಲಿಸ್ಬಿಟ್ವಿ. ಆ ಕಡೆಗೆ ಅಲ್ಲೇ ನಿಲ್ಲಿಸ್ಬೇಕಿತ್ತು, ಅಲ್ಲೇ ಇತ್ತು ಕಾರು. ಬಟ್ ಇಲ್ಲಿಗೆ ಬಂದ್ಬಿಟ್ವಿ. ಈಗ ಅದನ್ನು ಕಾರ್ ಮೇಲೆ ಹತ್ತಿಸೋ ಗಂಟೆ ಸಾಹಸ ಮಾಡಬೇಕಾಗಿದೆ. ಅದು ಒಯ್ತಾ ಇಲ್ಲ ಗೈಸ್. ಆಗ್ತಾ ಇಲ್ಲ ಗೈಸ್, ಇದು ಭಯ ಆಯ್ತಿತ್ತು. ನೋಡಿ ಹೆಂಗಾಯ್ತು, ಇದು ಹೆಂಗ್ ಚೇಂಜ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಇದು ಹೆಂಗ್ ಸರಿ ಮಾಡೋದು ಗೊತ್ತಿಲ್ಲ. ನೋಡೋಣ ಗೈಸ್, ಈ ಪದ್ಧತಿನ ಹೆಂಗ್ ಸರಿ ಮಾಡ್ತಾರೆ ಈಗ ಅಂತ. ಓ ಸಾರಿ, ನಾನು ಬಂದೇ ರೀ ಗೈಸ್. ನಮ್ದು ಇದೊಂದು ಜುಗಾಡ್ ಕೆಲಸ ಆಗ್ಬಿಟ್ಟಿದೆ. ಓಕೆ, ನಾವೆಲ್ಲನೂ ಕರ್ಕೊಂಡು ಬಂದಿದ್ದೀವಿ. ಇಲ್ಲಿರೋ ಲೋಕಲ್ಸ್ ಪಾಪ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ಅದು ನಾವು ಅಲ್ಲೇ ಹಾಕಬೇಕಾಗಿತ್ತು. ಸ್ವಲ್ಪ ಇಲ್ಲಿ ಬಂದು ಕೆಳಗೆ ಸ್ವಲ್ಪನೇ ಹೋಯ್ತು. ಮುಂದಕ್ಕೆ ತೆಗೋಣ ಅಂತ ಮುಂದೆ ಹೋಗಿ ಫುಲ್ ಡೌನ್ ಹೋಗ್ಬಿಟ್ಟಿದೆ ನೋಡಿ. ನಮ್ಮ ಕೈಲಿ ಹಾಕ್ತಿಲ್ಲ. ಸೊ ಲೋಕಲ್ಸ್ ಬಂದಿದ್ದಾರೆ ಪಾಪ, ನೋಡೋಣ
ಹೆಲ್ಪ್ ಮಾಡ್ತಾ ಇದ್ದಾರೆ ಪಾಪ. ಇಲ್ಲಿರೋ ಪೀಪಲ್ಸ್ ತುಂಬ ಸ್ವೀಟ್ ಮಾತ್ರ. ಕೇಳಿದ ತಕ್ಷಣ ಬಂದರು. ನೋಡೋಣ ಏನಾಗುತ್ತೆ ಅಂತ. ರೂಬಿ ಬೀಚ್ ಮುಂದೆ ಹಿಂಗೆ ಆಗ್ಬಿಟ್ಟಿದೆ ಗೈಸ್ ನಮ್ಮ ಕಾರು. ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಹೋಯ್ತಾ ಅಯ್ಯೋ ಹೋಯ್ತು ಅಂತಲೇ ಅನ್ಕೊಂಬಿಟ್ಟೆ ನಾನು. ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಬಾಯ್ಸ್ ಎಲ್ಲ. ಆಯ್ತು ಮೇಲೆ ಹೋಯ್ತು. ಏನೋ ಟ್ರೈ ಮಾಡ್ತಾ ಇದ್ದಾರೆ ಪಾಪ. ಇಲ್ಲೆಲ್ಲ ಲೋಕಲ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ, ಟೂರಿಸ್ಟ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಏನಾಗುತ್ತೆ ನೋಡೋಣ. ಏನೋ ಟ್ರೈ ಮಾಡ್ತಾ ಇದ್ದಾರೆ. ಆಯಿತು, ಹೋಗುತ್ತೆ. ಐ ಥಿಂಕ್ ಹೋಗುತ್ತೆ. ನೋಡೋಣ ಏನಾಗುತ್ತೆ ಅಂತ ವೆಯ್ಟ್ ಮಾಡಿ ನೋಡೋಣ. ಕಾರೇ ಎತ್ಬಿಟ್ಟವ್ರೆ. ಐ ಥಿಂಕ್ ಇವಾಗ ಹೋಗುತ್ತೆ. ಕಾರ್ ಎತ್ತಿ ಕೆಳಗೆ ಕಲ್ಲು ಹಾಕಿ ಮರದ ಪೀಸ್ ಹಾಕಿ ಕೂರಿಸಿದ್ದಾರೆ. ಅದನ್ನ ಹೋಗುತ್ತೆ ಅನ್ಸುತ್ತೆ. ಈಗ ಮುಂದಕ್ಕೆ ಹೋಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಯಪ್ಪ, ಓ ದೇವ್ರೆ, ಏನಾಗುತ್ತೆ. ಹೋಗುತ್ತಾ? ಟ್ರೈ ನೋಡೋಣ. ಹೋಯ್ತಾ ಇಲ್ಲ ಗೈಸ್, ಹೋಯ್ತಾ ಇಲ್ಲ. ಹೋಯ್ತು ಹಿಂದಕ್ಕೆ ಹೋಯ್ತು. ಮತ್ತಿನ್ನೆಲ್ಲರೂ ತಗ್ಲಕ್ಕೋಗ್ಬಿಟ್ರೆ. ಹೌದು, ಹಿಂದಕ್ಕೆ ಹೋಯ್ತು. ಎಲ್ರು ಖುಷಿ ಆಗ್ಬಿಟ್ರು. ಮತ್ತೆ ಹಿಂದಕ್ಕೆ ಬಂದವ್ರೆ, ಈ ಕಡೆಗೆ ಬಂದವ್ರೆ. ಅಪ್ಪ ದೇವ್ರೆ, ಈ ಮರಳು ಗಾಡಿಯಲ್ಲಿ ಪಾರ್ಕಿಂಗ್ ಇಲ್ಲದೆ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಪಾಪ ಎಲ್ಲರೂ ನಮ್ಗೆ ಹೆಲ್ಪ್ ಮಾಡಿದ್ರು. ಸೊ ಕಾರ್ ಇವಾಗ ಹಿಂದಕ್ಕೆ ಹೋಯ್ತು ಫೈನಲಿ. ನೋಡೋಣ, ಅಲ್ಲೆಲ್ಲರೂ ನಿಲ್ಲಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪಾಪ, ಇವರೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು. ಅಂತೂ ನಮ್ಮ ಕಾರು ಹಿಂಗಾಗ್ಬಿಟ್ಟಿತ್ತು ಗೈಸ್. ಸ್ವಲ್ಪ ನನ್ನ ಚಪ್ಪಲಿ ಇಲ್ಲೇ ಐತಿ. ಫೈನಲಿ ಸರಿ ಹೋಯಿತು. ಥ್ಯಾಂಕ್ಸ್ ಗಾಡ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸೊ ಗೈಸ್, ನಾವೀಗ ಎಲ್ಲಿ ಬಂದಿದ್ದೀವಿ ಹೇಳಿ? ರೂಬಿ ಬೀಚಿಗೆ ಬಂದಿದ್ದೀವಿ. ಸೊ ಇದು 10 ಕಿಲೋಮೀಟರ್ಸ್ ಪಾಂಡಿಚೇರಿಯಿಂದ. ಫಸ್ಟು ಹೋಗಿದ್ವಲ್ಲ, ಮಧ್ಯಾಹ್ನ ಹೋಗಿದ್ದು ಹಿಡನ್ ಬೀಚು. ಅದಕ್ಕೆ ಇನ್ನೊಂದು ಹೆಸರು ಪ್ಯಾರಡೈಸ್ ಬೀಚ್. ಸೊ ಅದನ್ನು ನಾನು ನಿಮಗೆ ತೋರಿಸ್ದೆ. ಇದು 3rd ಪ್ಲೇಸು ಬೆಳಗ್ಗೆಯಿಂದ ಬಂದಿರೋದು. ಸೊ ರೂಬಿ ಬೀಚಿಗೆ ಬಂದಿದ್ದೀವಿ. ನೋಡೋಣ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇವಾಗ ಸದ್ಯಕ್ಕೆ ರೂಬಿ ಬೀಚ್ಗೆ ಹೋಗೋಣ. ಸೊ ಗೈಸ್, ಸನ್ಸೆಟ್ ಆಗೋಯ್ತು ನೋಡಿ. ಎಂಥ ಒಳ್ಳೆ ಸ್ವರ್ಗ ಆ ಥರ ಕಾಣಿಸ್ತಿದೆ ಅನ್ಬೋದು. ರೂಬಿ ಬೀಚ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ಬೇಕು. ಅದು ಏನಂತಾರೆ, ಡ್ರೋನ್ ವಿಡಿಯೋ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಹೆಂಗಿದೆ ಅಂತ. ಆ ಕಡೆ ಈ ಕಡೆ ಕಲ್ಲು ಮಧ್ಯದಲ್ಲಿ ನಡ್ಕೊಂಡು ಹೋಗೋದು. ತುಂಬ ಫಿಲಮ್ಸಲ್ಲೂ ಇದೆ ಅದು ಆ್ಯಕ್ಚುಲಿ ಆ ಥರ ರೂಬಿ ಬೀಚು. ಸೊ ನಾವು ಸ್ವಲ್ಪ ಬೀಚ್ ನೋಡಿಕೊಂಡು, ಸಣ್ಣ ಗಾಳಿ ಗೈಸ್, ಎಷ್ಟು ಗಾಳಿ ಅಂತೀರ. ಈ ಕಡೆ ಇದೆ ನೋಡಿ ಹೆಂಗಿದೆ. ಮೇಡಮ್ ಬಂದ್ವಿ, ಹೊರಟ್ವಿ. ಸೊ ನಾವೀಗ ರೂಬಿ ಬೀಚಿಂದ ಹಿಂಗಿದೆ ನೋಡಿ, ಸೂಪರ್ ಬೀಚ್ ಮಾತ್ರ ಇದೆ. ಸೊ ಆಯಿತು, ಹೊರಟ್ವಿ ಗೈಸ್. ಇಲ್ಲಿಂದ ರೂಬಿ ಬೀಚಿಂದ ನೆಕ್ಸ್ಟು ಇನ್ನೊಂದು ಪ್ಲೇಸ್ ಇದೆ, ಹೊರಡ್ತಾ ಇದ್ದೀವಿ. ಇದು ಫುಡ್ ಸ್ಟ್ರೀಟ್ ನಮ್ಮ ಪಾಂಡಿಚೇರಿಯಲ್ಲಿ. ಎಲ್ಲರೂ ನೈಟ್ ಹೋಗಿ ಇದನ್ನು ಪಕ್ಕ ವಿಸಿಟ್ ಮಾಡಿ, ಯಾಕೆಂದರೆ ತುಂಬ ಚೆನ್ನಾಗಿದೆ. ನಮಗೆ ಈ ಫುಡ್ ಸ್ಟ್ರೀಟ್ ತುಂಬ ಇಷ್ಟ ಆಯಿತು. ಏನಿಲ್ಲ ಅನ್ನಂಗಿಲ್ಲ, ಪ್ರತಿ ಒಂದು ಫುಡ್ಡು ಇತ್ತಲ್ಲಿ. ಅಲ್ಲಿ ಏನು ಫೇಮಸ್, ಫಿಶ್ಶು, ಫ್ರಾನ್ಸು, ನಮಗೆ ಪಿಜ್ಜಾ, ಬರ್ಗರ್, ಪ್ರತಿಯೊಂದು ಜ್ಯೂಸು ಎಲ್ಲ ನಿಮ್ಗೇನೇನು ಬೇಕು ಎಲ್ಲ ಸಿಗುತ್ತೆ ಈ ಫುಡ್ ಸ್ಟ್ರೀಟಲ್ಲಿ. ಒಂದು ನೈಟ್ ಹೋಗಿ ವೈಬ್ ಕೂಡ ತುಂಬ ಚೆನ್ನಾಗಿದೆ. ನಮಗೆ ವೈಬ್ ತುಂಬ ಇಷ್ಟ ಆಯಿತು. ಫುಡ್ಡು ಕೂಡ ಸಖತ್ ಇಷ್ಟ ಆಯಿತು. ನಾವು ಫಿಶ್ ತಿನ್ನೋಣ ಅಂತಲೇ ಹೋಗಿದ್ದು. ಇಲ್ಲಿದು ಸ್ಪೆಷಲ್ ಟ್ರೈ ಮಾಡೋಣ ಅಂದ್ಬಿಟ್ಟು ನಾವಿದು ಹೋಗಿದ್ದು. ಇದೇ ಫಿಶ್ ಸೆಂಟರ್ಗೆ ನಾವು ಹೋಗಿದ್ದು. ಇಲ್ಲಿ ಪನ್ನೀರ್ ತಿಂದ್ವಿ, ಫಿಶ್ ತಿಂದ್ವಿ ಆ್ಯಂಡ್ ಫ್ರಾನ್ಸ್ ತಿಂದ್ವಿ. ತಿಂದವರೆಲ್ಲ ಒಳ್ಳೆ ರೇಟಿಂಗ್ಸ್ ಕೊಟ್ಟರು ನಮ್ಮ ಗ್ಯಾಂಗಲ್ಲಿ. ನೀವು ಹೋದಾಗ ಅಲ್ಲಿ ಟ್ರೈ ಮಾಡಬಹುದು, ಇಲ್ಲ ನಿಮ್ಗೆ ಇಷ್ಟ ಆಗಿದ್ದ ಕಡೆ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನಾವು ಫಿಶ್ನ ತೊಗೊಂಡಿದ್ದು. ಫಿಶ್ ಮತ್ತು ಪನ್ನೀರ್ ಆ್ಯಂಡ್ ಫ್ರಾನ್ಸು ಎಲ್ರಿಗೂ ಇಷ್ಟ ಆಯಿತು. ಆ್ಯಕ್ಚುಲಿ ಫಿಶ್ನ ನಮಗೆ ಸೆಲೆಕ್ಟ್ ಮಾಡೋಕ್ಕೆ ಬಿಡ್ತಾರೆ. ಅವರೊಂದಷ್ಟು ತೊಗೊಂಡು ಬಂದಿರ್ತಾರೆ, ಅದರಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ.
ಲೇಸ್ದನ್ನು ಕೂಡ ನಾವು ಟ್ರೈ ಮಾಡಿದ್ವಿ. ಇದು ಇತ್ತು ಅಲ್ಲಿ, ಇದನ್ನು ಕೂಡ ಒಂದು ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ನೀವು ಹೋದಾಗ ನೀವು ಕೂಡ ಟ್ರೈ ಮಾಡ್ಬೋದು. ನಿಮಗೊಂದು ಐಡಿಯಾ ಸಿಗುತ್ತೆ ಫುಡ್ ಸ್ಟ್ರೀಟಲ್ಲಿ ಏನೇನು ಫುಡ್ ಸಿಗುತ್ತೆ ಅಂತ, ಎಲ್ಲ ಸಿಗುತ್ತೆ. ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ. ಮ್ಯಾಪಲ್ಲಿ ಹಾಕಿದ್ರೆ ನಮಗೆ ರೂಟ್ ಗೊತ್ತಾಗುತ್ತೆ ಈಸಿಯಾಗಿ ಪಾಂಡಿಚೇರಿಯಿಂದ. ಸೊ ಗೈಸ್, ನಾವೀಗ ಚೆಕ್ಔಟ್ ಆಗ್ತಿದ್ದೀವಿ ರೂಮು. 9 ಗಂಟೆ ಆಗಿದೆ. ಏನು ಮುಗಿಸ್ಕೊಂಬಂದ್ವಿ? ಫುಡ್ ಸ್ಟ್ರೀಟ್, ಫೇಮಸ್ ಫುಡ್ ಸ್ಟ್ರೀಟ್. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಸ್ಟ್ರೀಟ್ ಮುಗಿಸ್ಕೊಂಡು ತಿನ್ಕೊಂಡು ಬಜೆಟ್ ಫ್ರೆಂಡ್ಲಿ. ಫಿಶ್ ಚೆನ್ನಾಗಿತ್ತು. ಮೊನ್ನೆ ಹೇಳು, ಫಿಶ್ ತಿಂದಿದ್ದು ನೀರು. ಫಿಶ್ ಅಂತೂ ಬೆಂಕಿ ಇದೆಯಾ? ಚೆನ್ನಾಗಿತ್ತು, ಫ್ರೆಶ್, ಇನ್ನು ಜೀವಾಗಿತ್ತು. ಜೀವ ಇತ್ತ. ಚೆನ್ನಾಗಿತ್ತು ಗೈಸ್, ಸ್ಟ್ರೀಟ್ ಫುಡ್ ಅಂತ ಮಾತ್ರ ಸಖತ್ತಾಗಿತ್ತು. ಸೊ ಇದು ಡೇ 2ನ ಬ್ಲಾಗ್ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀವಿ. ಏನಂತಾರೆ, ಗೈಡ್ ಬ್ಲಾಗ್ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಇಲ್ಲಿ ಈ ಬ್ಲಾಗ್ನ ಮುಗಿಸ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಥ್ಯಾಂಕ್ ಯು.